ಅಕ್ಷಯ ನ್ಯೂಸ್ಗೆ ಸ್ವಾಗತ. ಅನ್ವರಿ ಸರ್ಕಾರಿ ಶಾಲೆ ಕೊಠಡಿ ಕಾಮಗಾರಿ ವಿಳಂಬ. 8 ಕೊಠಡಿಗೆ 1,44,00,000 ರೂಪಾಯಿ ಬಿಡುಗಡೆ. ಭೂಸೇನಾ ನಿಗಮ ನಿರ್ಮಿತಿ ಕೇಂದ್ರ ಅಧಿಕಾರಿಗಳು ನಿರ್ಲಕ್ಷ್ಯ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅನ್ವರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿನ 8 ಕೊಠಡಿಗಳ ನಿರ್ಮಾಣ ಕಾಮಗಾರಿ ಕಳೆದ 2 ವರ್ಷದಿಂದ ಪೂರ್ಣಗೊಳ್ಳದೆ ನೆಲಗುದ್ದಿಗೆ ಬಿದ್ದಿದೆ. 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಒಟ್ಟು 485 ಮಕ್ಕಳು ಕಲಿಯುತ್ತಿದ್ದಾರೆ. ಶಾಲೆ ತೀರಾ ಹಳೆಯದಾಗಿದ್ದು ಮೇಲ್ಛಾವಣಿ ಕುಸಿಯುವ ಹಂತ ಮತ್ತು ಛತ್ತು ಕಿತ್ತು ಬೀಳುತ್ತಿದೆ. ಇದರಲ್ಲಿ ಮಕ್ಕಳು ಕಲಿಯುವಂಥ ದುಸ್ಥಿತಿ ನಿರ್ಮಾಣಗೊಂಡಿದೆ. ಶಾಲೆಯಲ್ಲಿನ ಕೊಠಡಿ ಸ್ಥಿತಿ ಅರಿತ ಜನಪ್ರತಿನಿಧಿಗಳು KKRDB ಒಟ್ಟು 8 ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನ ಒದಗಿಸಲಾಗಿದೆ. ತಲಾ 4 ಕೊಠಡಿಗಳಿಗೆ 72 ಲಕ್ಷ ರೂಪಾಯಿಯಂತೆ ಒಟ್ಟು 1.44 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದ್ದು, 4 ಕೊಠಡಿಗಳ ನಿರ್ಮಾಣ ಜವಾಬ್ದಾರಿ KKRDB ವಹಿಸಿದರೆ, ಉಳಿದ 4 ಕೊಠಡಿ ಭೂಸೇನಾ ನಿರ್ಮಾಣ ಕಾರ್ಯಕ್ಕೆ ಜವಾಬ್ದಾರಿ ನೀಡಲಾಗಿದೆ. ಕಳೆದ 2 ವರ್ಷಗಳಿಂದ ಕೊಠಡಿ ನೆಲಗುದ್ದಿಗೆ ಬಿದ್ದಿದ್ದು, ನಿರ್ಮಾಣ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗುತ್ತಿಲ್ಲ. ಇದರ ಕುರಿತು SDMC ಅಧ್ಯಕ್ಷರು ತೀರಾ ಬೆನ್ನತ್ತಿದ್ದಾರೆ. ಒಂದು 4 ದಿನ ಮಾಡಿ ಹಾಗೇ ಬಿಟ್ಟು ಹೋಗುತ್ತಾರೆ. ಇದರ ಕುರಿತು ಸಮಗ್ರ ವರದಿ ನಮ್ಮ ಅಕ್ಷಯ ನ್ಯೂಸ್ ಚಾನಲ್ ಬಿತ್ತರಿಸಿದೆ. SDMC ಅವರು ಬೆನ್ನತ್ತಿದಾಗ ಕೆಲವು ದಿನ ಮಾಡಿ ಮತ್ತೆ ಯಾವುದೇ ನೆಪ ಒಡ್ಡಿ, ಕುಂಟು ನೆಪ ಒಡ್ಡಿ ಕಟ್ಟಡವನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗಲಾಗಿದೆ. ಈ ಕುರಿತು ಅಧಿಕಾರಿಗಳು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಿದೆ. ಶಿಕ್ಷಣ ತಾಲೂಕು ಸಂಯೋಜಕರಾದ ಬಸವರಾಜ ಕರಡಿ ಅವರು ಅನ್ವರಿ ಶಾಲೆಗೆ ನಡೆದಿರುವ ಕೊಠಡಿಗಳ ನಿರ್ಮಾಣ ಸ್ಥಗಿತಗೊಂಡ ಬಗ್ಗೆ ಮಾಹಿತಿ ಬಂದ ತಕ್ಷಣ ತಾಲೂಕು ಪಂಚಾಯತ್ KDP ಸಭೆಯಲ್ಲಿ ಪ್ರಸ್ತಾಪಿಸಿ ಕಾಮಗಾರಿ ಆರಂಭಿಸಲಾಗುತ್ತದೆ. ಇದೀಗ ಪುನಃ ಕಾಮಗಾರಿ ನಿಲ್ಲಿಸಿದ್ದಾರೆ ಎಂಬ ಮಾಹಿತಿ ಗೊತ್ತಾಗಿದೆ. ಸಂಬಂಧಿಸಿದ ಸಂಸ್ಥೆಗಳ ಅಧಿಕಾರಿಗಳ ಜೊತೆ ಮಾತಾಡಿ ಕೊಠಡಿಗಳನ್ನು ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಲು ಮುಂದಾಗುತ್ತೇವೆ ಎಂದು ಮಾಹಿತಿ ನೀಡಿದ್ದಾರೆ. ಇದರ ಕುರಿತು ಸಮಗ್ರವಾಗಿ ಕೂಡಲೇ ಗುತ್ತಿಗೆದಾರರು ಕಾಮಗಾರಿಯನ್ನು ಮುಗಿಸಿಕೊಟ್ಟು ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಇದರ ಕುರಿತು ವರದಿ ಬಿತ್ತರಿಸಲಾಗಿದೆ ನೋಡಿ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ವರಿ ಅಧ್ಯಕ್ಷರು ಮಾತನಾಡುತ್ತಿರುವುದು. ಕಳೆದ 2 ವರ್ಷಗಳಿಂದ ಬಿಲ್ಡಿಂಗ್ಗಳು ಸ್ಟಾರ್ಟ್ ಆಗಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ಅತಿ ಬೇಗನೆ ಮುಗಿಬೇಕೆಂದು ತಮ್ಮಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರಲ್ಲಿ ನಾವು ಒತ್ತಾಯಿಸುತ್ತಿದ್ದೇವೆ. ಮತ್ತು ಬ್ಯಾಂಡಾರಿನಿಂದ ಅದು ಕೂಡ 2 ವರ್ಷಗಳಾಯಿತು. ಇನ್ನು ಕೆಲಸ ಕಾಮಗಾರಿ ಮುಕ್ತಾಯ ಆಗಿಲ್ಲ. ಆದ್ದರಿಂದ ಮಕ್ಕಳಿಗೆ ಕೊಠಡಿಗಳ ಕೊರತೆ ಇರೋದ್ರಿಂದ